ಮಾನ್ವಿ ತಾಲೂಕಿನ ತಾಲೂಕಾ ದಂಡಾಧಿಕಾರಿಗಳೇ, ಪುರಸಭಾ ಮುಖ್ಯಾಧಿಕಾರಿಗಳೇ, ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರೇ, ವಿಷಯ ಏನಪ್ಪ ಅಂತಂದರೆ, ಒಂದು ದಿನ ಹಿರಣ್ಯಕಶಿಪು ಮಹಾಪ್ರಭುಗಳ ಹತ್ರ ಅವರ ದೂತರು ಬಂದು ಹೇಳ್ತಾರೆ, ಪ್ರಹ್ಲಾದನನ್ನು ನಾವು ಬೆಂಕಿಯಲ್ಲಿ ಹಾಕಿದೆವು, ಸಾಯಲಿಲ್ಲ. ಬೆಟ್ಟದಿಂದ ತಳ್ಳಿದೆವು, ಸಾಯಲಿಲ್ಲ. ಹಾವು ಕಚ್ಚಲಿಲ್ಲ, ಆನೆ ತುಳಿಯಲಿಲ್ಲ ಎಂದು ಹೇಳಿದಾಗ ಹಿರಣ್ಯಕಶಿಪು ಮಹಾಪ್ರಭುಗಳು ಹೇಳ್ತಾರೆ, ಮಾನ್ವಿ ಪಟ್ಟಣದ ಕೋನಾಪುರ ಪೇಟೆ ರಸ್ತೆಯ ಬದಿಯಲ್ಲಿ ಒಂದು ಮನೆ ಮಾಡಿ ಆತನನ್ನು ಇರಿಸಿ, ಅಲ್ಲಿ ಧೂಳು ತುಂಬ ಇದೆ. ಆ ಧೂಳಿಗೆ, ಆ ಲಾರಿಗಳು ಅಡ್ಡಾಡುವ ಧೂಳಿಗೆ ಅಸ್ತಮ ಬಂದು ಸಾಯ್ತಾನೆ ಅಂತ ಹೇಳ್ತಾನೆ. ಆದ ಕಾರಣ ಎಲ್ಲ ನಮ್ಮ ಅಧಿಕಾರಿಗಳು ಅಲ್ಲಿ ಗಮನ ಹರಿಸಿ ಅಲ್ಲಿ ಧೂಳು ಮುಕ್ತಗೊಳಿಸಿ ಕೋನಾಪುರ ಪೇಟೆ ರಸ್ತೆ ಬದಿ ಇರ್ತಕ್ಕಂಥ ಎಲ್ಲರಿಗೆ, ಕೋನಾಪುರ ಪೇಟೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಆರೋಗ್ಯವಾಗಿರಲು ಸಹಕಾರ ಕೊಡಬೇಕು. ಅಲ್ಲಿ ಎಲ್ಲ ಧೂಳು ಮುಕ್ತ ಮಾಡುವಂಥ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.